ಬೇಜಾರಾಗಿದೆ, ಅದ್ ನನ್ಗೆ ಗೊತ್ತು. ಹಾಗಂತ ಊಟ ಮಾಡದೆ ಇರ್ತಾರಾ? ಪ್ರೀತಿ ಮಾಡಿದವ್ರು ದೂರ ಆದ್ರೆ ಊಟ ಹೇಗ್ ಸೇರುತ್ತೆ ಅತ್ತೆ? ನಿನ್ ನೋವು ನಂಗೆ ಅರ್ಥ ಆಗತ್ತೆ ಸಿಂಧು. ನೋಡು, ಚಿಕ್ಕವಳಿದ್ದಾಗಿಂದ ನಾನು ನಿನ್ಗೆ ಕೈ ತುತ್ತು ತಿನ್ಸಿದೀನಿ, ನನ್ ಮಕ್ಕಳ ತರನೇ ಸಾಕಿದೀನಿ ಕಣೆ. ಈಗ್ಲೂ ಅದೇ ಮಮತೆಯಿಂದಾನೆ ನಾನು ನಿನ್ಗೆ ಊಟ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಬೇಡ ಅಂತ ಹೇಳ್ಬೇಡ, ಸ್ವಲ್ಪ ತಿನ್ನಮ್ಮ. ಯಾರು ನನ್ನ ಪ್ರೀತಿನ ಅರ್ಥ ಮಾಡ್ಕೋತಿಲ್ಲ? ಯಾಕೆಲ್ರು ನನ್ನ ಪ್ರೀತಿನ ಅಪೋಸ್ ಮಾಡ್ತಿದ್ದಾರೆ? ಮೊದ್ಲಿಂದಾನು ಈ ಮನೆಗೂ ಲವ್ ಮ್ಯಾರೇಜ್ಗೂ ಹಾಗೆ ಬರೋದಿಲ್ಲಮ್ಮ. ನೀನ್ ಅವತ್ತು ತೀರ ಜೊತೆ ಚಾಟ್ ಮಾಡ್ಬೇಕಾದ್ರೆ ನಾನು ನಿನ್ನ ಹತ್ರ ಹೇಳಿದ್ದಲ್ವಾ ಇದೆಲ್ಲ ಸರಿ ಬರೋದಿಲ್ಲ ಅಂತ. ಆದ್ರೆ ನೀನ್ ನನ್ನ ಮಾತು ಕೇಳಲೇ ಇಲ್ಲ. ನಮ್ಮೆರಡು ಫ್ಯಾಮಿಲಿ ಮಧ್ಯೆ ಆ ಬಿಸ್ನೆಸ್ ಕಾರಣದಿಂದ ದ್ವೇಷ ಇದೆ ಅಮ್ಮ. ಆ ಹುಡುಗನ ಮರ್ತ್ ಬಿಡು ಅಂತ ನಾನು ನಿನ್ನ ಹತ್ರ ಹೇಳಿದ್ದೆ, ಆದ್ರೆ ನೀನ್ ನನ್ನ ಮಾತೇ ಕೇಳಿಲ್ಲ. ನಾನು ಧೀರಜ್ ಪ್ರೀತಿಲಿ ಕುರುಡಿ ಆಗ್ಬಿಟ್ಟಿದ್ದೆ ಅಂತ. ನೋಡು, ಕಣ್ಮುಚ್ಚಿ ಪ್ರೀತಿ ಮಾಡ್ಬೋದು, ಆದ್ರೆ ಯುದ್ಧ ಮಾಡಿ ಗೆಲ್ಲೋದಿಕ್ಕಾಗೋದಿಲ್ಲ. ಪ್ರೀತಿ ಮಾಡೋದು ಸುಲಭ, ಆದ್ರೆ ನಿನ್ ಪ್ರೀತಿನ ಈ ಮನೆಯವ್ರಿಗೆ ಅರ್ಥ ಮಾಡಿಸೋದು ಒಂದು ಯುದ್ಧ. ಅರ್ಥ ಮಾಡ್ಕೊ. ಅಯ್ಯೋ, ನೀರ್ ತರದೇ ಮರ್ತೋಯ್ತು, ಇರು ನೀರ್ ತರ್ತೀನಿ. ಸಿಂಧು, ನಾನು ಧೀರಜ್ನ ಮೀಟ್ ಮಾಡ್ಸೋದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಬೇಡ ಆಯ್ತಾ? ನನ್ನ ಅಪ್ಪ ಅಮ್ಮ ಹತ್ರ ಅಂತೂ ಹೇಳಕ್ಕೆ ಹೋಗ್ಬೇಡ. ಇದು ನಮ್ಮಿಬ್ಬರ ಮಧ್ಯೆ ಇರೋ ಸೀಕ್ರೆಟ್, ಓಕೆನಾ? ಸರಿ, ಯಾರಿಗೂ ಹೇಳಲ್ಲ. ನಿಂಗೆ ನನ್ನ ಮೇಲೆ ಎಷ್ಟೊಂದು ಕನ್ಸರ್ನ್ ಇದೆ ಅಲ್ವಾ ಇಂಚು? ಥ್ಯಾಂಕ್ ಯು ಕಣೆ. ನಮ್ಮಿಬ್ಬರ ಮಧ್ಯೆ ಈ ಥ್ಯಾಂಕ್ಸ್ ಎಲ್ಲ ಬೇಕಾ? ನಿನ್ ಕಣ್ಣೀರು ಹಾಕೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀನಿ. ಸೋ ಸ್ವೀಟ್ ಆಫ್ ಯು. ನಿನಗೆ ನನ್ನ ಮೇಲೆ ಇರೋ ಅಷ್ಟು ಕಾಳಜಿ ಬೇರೆ ಯಾರಿಗೂ ಇಲ್ವಲ್ಲ. ಸರಿ, ನೀನೀಗ ಕೂಲ್ ಆಗು, ಮತ್ತೆ ಅಳ್ತಾ ಕೂತ್ಕೋಬೇಡ. ಊಟ ಮಾಡಿ ಫಸ್ಟ್ ತಗೋ, ನಾನು ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್.